ಯಾರು? ಧನಂಜಯ. ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಛೀ, ಬಂದವನು ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ. ಓ ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಯಾವಾಗ ಬಂದೆ? ಬಂದವನು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಬಾಬಾ. ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾಬಾ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ಎಚ್ಚರಗೊಳ್ಳದೆ ನಿನ್ನ ಪ್ರೇಮಿತ್ರ ಪಾರ್ಥ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ ಕೃಷ್ಣ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀವು ಬಂದುದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ, ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಬಾವಾ, ಬೇಡ. ಭಲೆಯ ಇಹಲೋಕ ರಾಜರಾಗಿ ಮರ್ಮವ ಗತಿಸಿ ಮರಳಿ ಗುರಿಗೆ ಬಂದರ ಸ್ಥಿರವಲ್ಲದ ಮಾನವ ಆಸೆಯೇಕು ನಿರಾಸೆ. ಕೃಷ್ಣ, ಭರತ ಕಂಡ ಪ್ರಳಯ ಭರತ ಕಂಡ ಪ್ರಳಯ ಲಾಭಯಾರಿಗೋ ಸಂತಾಪ ದುರಿತ ಬೇಡವನಿ ಅಸ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯ ಲಾಭಯಾರಿಗೋ ಲಾಭಯಾರಿಗೋ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳಬಯಲು ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳಬಯಸಿ ಬಂದು ಬಳಗರದಿಂದ ಬಂದು ಬಳಗರದಿಂದ ಮರಣವೋ ಮಮಾನವೇ ಬ್ರಹ್ಮನಾಗಿ ತೋರುತ್ತದೆ. ಮರಣವೋ ಮಮಾನವೇ ಬ್ರಹ್ಮನಾಗಿ ತೋರುತ್ತದೆ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವನಿ ಹಠ ಸಮರಸ ಹಠ ಅನುಚಿತ ಭರತ ಕಂಡ ಪ್ರಳಯ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ಭಾವ,
ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡಿದ ಮಾತುಗಳನ್ನು? ಕೇಳಿದೆ ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ಈ ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದರಿಂದ ನೀನು ನನಗೆ ಸಹಾಯ ಮಾಡಬೇಕು ಪರಮಾತ್ಮ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮನಾದ ಬಂಧು. ಆದರೆ ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ದುರ್ಯೋಧನ, ನೀನು ಮೊದಲೇ ಬಂದೆಂಬ ವಿಚಾರವು ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಈತನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ವಾಸುದೇವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಶುದ್ಧ ಯುವಕನು, ನಿರಸ್ತ್ರನು, ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು, ನಿರಸ್ತ್ರನೂ ಆದ ಈತನಿಂದ ಆಗುವ ಪ್ರಯೋಜನವಾದ ಏನು? ಯುದ್ಧಕ್ಕೆ ಬೇಕಾಗಿರುವುದು ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ನನ್ನ ಗುರುಬಲ ರಾಮರ ಸಹಿತ ಯಾದವ ಸೈನ್ಯವೇ ನನ್ನ ಪಕ್ಷವನ್ನು ಸೇರಲಿ. ಭಲೇ ಸುಯೋಧನ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡೆ. ನಿನ್ನಿಷ್ಟದಂತಾಗಲಿ. ನಡೆ ಕೌರವೇಶ್ವರ, ನಾನಿನ್ನು ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಪರಮಾತ್ಮ, ಬರಲೇ ಕೃಷ್ಣ. ನಡೆ ಕೌರವೇಶ್ವರ. ಕೃಷ್ಣ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ಕೃಷ್ಣ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಹೊರತ ಕಂಡ ಸ್ವತಂತ್ರ ಪ್ರಳಯ ಸಮರ ಸತ್ಯದಾಮಕ ಚಂದರಂತ ಕೋಡಿಯ ಹರಿಸಿ ಕೃಷ್ಣ. ಮೃತ್ಯು ತಾಂಡವ ಪ್ರಣಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದ ಆಯುಧವ ಧರಿಸದಿರ. ರಣದ ಆಯುಧವಂ ಧರಿಸದಿರೆ ಪಾಂಡವರನೆಂತು ಪಾಲಿತೆಯ. ನೋಡುವೆನು ನಿನ್ನ ಬಂದ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಕಪಟಿ, ಬಹುಪಕ್ಷಪಾತಿ.
ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥರಾಜನು ನಿನ್ನ ಪ್ರಾಣಸಖನು. ಹೇಗಿರುವಾಗ ನೀವು ನಮ್ಮೊಟ್ಟಿಗೆ ಬೆರೆಯಲು ಸಾಧ್ಯವೇ? ಆದರೂ ಬಾಲಕವಿಲ್ಲ. ಯುದ್ಧದಲ್ಲಿ ಯಾರ ಪರವಾಗಿಯೂ ಆಯುಧಗಳನ್ನು ಹಿಡಿದು ಹೋರಾಡುವುದರಿಂದ ವಚನವೆತ್ತಿರುವೆ. ವಚನ ಭ್ರಷ್ಟನಾಗಬೇಡ, ಎಚ್ಚರಿಕೆ. ಕೃಷ್ಣ, ಭಾವ, ಮತ್ತೆ ನಿನ್ನ ಮಿಲನ ಸಮರಾಂಗಣದಲ್ಲಿ ಅದು ಮುಂದೆ ಆಗ ತೋರುವೆ. ನಿನ್ನ ಪಾಂಡವರ 7 ವರ್ಷ ಸೈನ್ಯದ ಬಲವನ್ನು. ಹಾಗೆ ಮುಂದೆ ತಾನೇ ತಿಳಿಯುವುದು. ನಡೆ ಕೌರವೇಶ್ವರ. ನಾನಿನ್ನ ಬರಲೇ ಕೃಷ್ಣ. ಪಾದ ನಮ್ಮ ಬಾಜದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ತರುಣ ಬಿಡರೆಗೆ, ಅರಳಿದ ಕಾಂತಿಯ ತರುಣ ಬಿಡರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ನೀಯನ ಪಾಲಿಸು ದೇವನೆನಿಸಿದ, ನೀಯನ ಪಾಲಿಸು ದೇವನೆನಿಸಿದ. ಧನ್ಯತಿವಾದವೋ ಪುಣ್ಯೋದಯದೆ, ಧನ್ಯತಿ ರಾಜವೋ ಪುಣ್ಯೋದಯದೆ. ರಾಧಾ ರಮಣ ಕೈವಚನಾದ, ರಾಧಾ ರಮಣ ಕೈವಚನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆಯುರ್ವರ್ಧದ ಯೋಗಿ ಶ್ರೇಷ್ಠನಾದ ನನ್ನ ಪ್ರಾಣಸಖನಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ವಿಜಯಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆಯೇ ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಕೃಷ್ಣ, ಅರ್ಜುನ ಎಂಥ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ತಂದುಕೊಂಡೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೇನಾಶ್ರಯಿಸುವ ಮಂದ ಮತಿಯನಂತೆ ಮುಂದೆ ರಣದುಂದರವಾಗಿ ಮೆರೆಯಬಲ್ಲ ಬಲರಾಮ ಸಹಿತ ಯಾದವ ಅಚ್ಚೋಡಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿ ಆಗು. ರಥಭಷ್ಟಕರಿಗೆ ಮಾರ್ಗದರ್ಶಕನಾದ ನೀನು. ನಿನ್ನ ರಥವು ನನ್ನ ರಥಸ್ಥುಗಳ ರಜ್ಞೆಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ನೇಮಿತ ಪಕ್ಷದಿಂದ ಮಾನವ ಜೀವನದ ವಿಶ್ರಾಂತಿಯನ್ನು ಧರ್ಮದ ಚಿಡಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು.
ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಲ್ಲ, ಅಂತ ದೈವತ್ವದ ಮಹಿಮೆ ನನ್ನಲ್ಲಿ ಏನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದೆ ಬಂದುವೆ ನಾಚಯ ಭಯವಿಲ್ಲದೆ ಜಗತೆ, ಬಂದುವೆ ನಾಚಯ ಭಯವಿಲ್ಲದೆ ಜಗತೆ, ಮುರಾರಿ ನಿನ್ನಯ ಒಲುಮೆಯ ಬಲದೆ, ಮುರಾರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದೆ ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ, ಕರದಳು ಗಾಂಡೀವ ಪಿಡಿದಿದೆಯ ದೃಢದಿ, ಕರದಳು ಗಾಂಡೀವ್ಯ ಪಿಡಿದಿದೆಯ ದೃಢದಿ, ಎದೆಗೊಡದಿರು ಜೋಗೆ ಕಡುದೀರನಿ ಎನಿಸಿ, ಎದೆಗೊಡದಿರು ಜೋಗೆ ಕಡುದೀರ ಎನಿಸಿ, ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ, ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ ಕೃಷ್ಣ, ವಿಜಯಕ್ಕೆ ಕಾರಣ ಕರ್ತನ ನೀನು, ವಿಜಯಕ್ಕೆ ಕಾರಣ ಕರ್ತನ ನೀನು, ವಿಜಯಕ್ಕೆ ಕಾರಣ ಕರ್ತನ ನೀನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದೆ ಬಂದುವೆ ನಾಚಯ ಭಯವಿಲ್ಲದೆ ಜಗತೆ, ಬಂದುವೆ ನಾಚಯ ಭಯವಿಲ್ಲದೆ ಜಗತೆ, ಮುರಹರಿ ನಿನ್ನಯ ಒಲುಮೆಯ ಮನದೆ, ಮುರಹರಿ ನಿನ್ನಯ ಒಲುಮೆಯ ಮನದೆ, ಮಾಧವ ನಿನ್ನಯ ದಯದೆ ಆತ ನಿನ್ನಯ ಇತವ ಸತತವು ನಾ ಬಯಸಿ, ಆತ ನಿನ್ನಯ ಇತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದೆನೆ ಪೊರೆದೆನೆ, ಅನವರತವು ನಿನ್ನ ಬಿಡದೆನೆ ಪೊರೆದೆನೆ, ಮನದೊಳು ಮಾನವ ಬಿಡು ಬಿಡು ಪ್ರಿಯ ತತ, ಮನದೊಳು ಮಾನವ ಬಿಡು ಬಿಡು ಪ್ರಿಯ ತತ, ಮನದೊಳು ಮಾನವ ಬಿಡು ಬಿಡು ಪ್ರಿಯ ತತ, ಸಾಧಿಸು ಕಾರ್ಯವ ಭಯವೇ ಸಗೆ ಇನ್ನು, ಸಾಧಿಸು ಕಾರ್ಯವ ಭಯವೇ ಸಗೆ ಇನ್ನು, ಸಾಧಿಸು ಕಾರ್ಯವ ಭಯವೇ ಸಗೆ ಇನ್ನು, ಕಾತುರವೇ ಸಗೆ ವಿಜಯ ವಿಜಯ, ಕಾತುರವೇ ಸಗೆ ವಿಜಯ ವಿಜಯ. ಅರ್ಜುನ, ಪರಮಾತ್ಮ, ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ ಪಾರ್ಥ, ನೀನಿನ್ನು ನಡೆ. ಇಲ್ಲಿ ನಡೆದ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸುವನಾಗು.
ಆಗಬಹುದು ಪರಮಾತ್ಮ. ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿರಿ, ಯುದ್ಧವೆಂದರೆ ನಿಮ್ಮ ಹೃದಯವೇ ನಲಿದಾಡುವುದೆಂದು. ಪ್ರಿಯತಮೆ, ಉಪಾಯವಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಅಘೋರ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ಬಲ್ಲೆಯ ರುಕ್ಮಿಣಿ? ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವತ್ತಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಗಳೇಕೆ ಶಾಸನಕ್ಕಾಗಿ ಪ್ರಯತ್ನಿಸಿ ಸ್ವಾಮಿ. ಪ್ರೇಮ ಮೂರ್ತಿಯಂ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು. ಸಮರ ದಂಡವಿದು ಧರಣಿ ಪಾಪ ಆರಿಸಿ ಕಾಂತೆ ಪಾಪ ಆರಿಸಿ
ಧರ್ಮ ಧರ್ಮರಾಜ ಸ್ಥಾಪನೆಯ ಧರ್ಮವಿದ್ದವಂದೊರಗೆ ಧರ್ಮರಾಜ ಸ್ಥಾಪನೆಯ ಧರ್ಮವಿದ್ದವಂದೊರಗೆ ಕರ್ಮಭೂಮಿ ಭಾರತವು ಧನ್ಯವಾದುತೆ ಕಾಂತೆ ಧನ್ಯವಾದುತೆ ಭಯವಿದೇಕೆ ಕಾಂತೆ ಕಾಂತೆ ಪ್ರೇಮ ಪೂರಿತೆ ಭಯವಿದೇಕೆ ಕಾಂತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ ಪುರಾತನ ಅಳಿವೆ ನೂತನ ಆವಿಷ್ಕಾರ ಯುದ್ಧವಿಂದು ಅವಶ್ಯಕ ಆಹಾ ಈಜದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿದನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ಆಹಾ ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಅದನ್ನು ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡುವೆನು ಆ ಬೀಜವು ಬೆಳೆದು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಸ್ವಾಮಿ ನಿಮ್ಮ ಸ್ವಶವು ಮೃತ್ ಸಂಜೀವಿ ಕೇವಲ ದೃಷ್ಟಿ ಮಾತ್ರದಲ್ಲಿ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ ನೀನು ಇದನ್ನುಳಿದು ರಕ್ತಪಾತ ಅವಶ್ಯಕತೆ ಏಕೆ ರುಕ್ಮಿಣಿ ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನವನ್ನು ಛೇದಿಸಿದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ ಆದ್ದರಿಂದ ಆರ್ಯವರ್ತಕ್ಕೀಗ ಅಂಥ ಅವಸ್ಥೆ ಉಂಟಾಗಿದೆ ಅಭಿಮಾನ ಸುರೆಯಿಂದ ಪ್ರಮತ್ತ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದೀಕ್ಷವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ ಆಹಾ ರಕ್ತಾಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ ಸ್ವಾಮಿ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ ಮತ್ತೊಂದು ಸಾರಿ ಶಾಸನಾನಕ್ಕಾಗಿ ಪ್ರಯತ್ನಿಸಿ ಈ ಘೋರಾತಿ ಕಾಂಡವು ನಿಲ್ಲಲಿ ಸ್ವಾಮಿ ನಿಲ್ಲಲಿ ಲೋಕಗಳು ನಿನ್ನ ರೂಪವ ಎಲ್ಲ ಲೋಕವನ್ನು ಮರೆಸುತ್ತಿದೆ ನಾಲ್ಕು ಲೋಕಗಳು ನಿನ್ನ ರೂಪವ ಎಲ್ಲ ಲೋಕವನ್ನು ಮರೆಸುತ್ತಿದೆ ನೀರೇ ನಿನ್ನ ಅಭಿಮಾನ ಸುಖಗಳು ನೀರೇ ನಿನ್ನ ಅಭಿಮಾನ ಸುಖಗಳು ನಾಟ್ಯವನ್ನು ಮರೆದರೆ ನೀರೇ ನಿನ್ನ ಅಭಿಮಾನ ಸುಖಗಳು ನಾಟ್ಯವನ್ನು ಮರೆದರೆ ರಾಗದಲ್ಲಿ ಅನುರಾಗವ ತೋರಿ ನಟನ ಮಾಡುವಾರೆ ರಾಗದಲ್ಲಿ ಅನುರಾಗವ ತೋರಿ ನಟನವಾಡುವಾರೆ ಸೋಮಲೇ ನಿನ್ನ ಕಂಡು ನಾಚಿ ನಿಂತ ನವಿಲೇ ಕಲೆಯೇ ರೋಕ್ಮಿಣಿ ಬಾರೆ ಆನಂದವ ಆನಂದವ
ನಂದವ ಬಾಳಂದವ ಬಾರತಿ ಕಪೋರೆ ಕಲೆಯೇ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ಬಲರಾಮರಿಂದೊಳಗೋ ಮಾತೃ ಶೈಲಾಭಿಕ್ಷರೇ ಬಲರಾಮರಿಂದೊಳಗೋ ವರಮಾಂತ್ರಿ ವಾರ್ಯಾರೇ ಮಂತ್ರಿ ಹಾ ಪ್ರಭು ಒಬ್ಬ ರಾಜಕ್ಕೆ ಬಡವರಾಗಿ ಪ್ರಜೆಗಳೆಲ್ಲೂ ಸುಖ ಸಂತೋಷದಿಂದಿರುವರೆ ಆನನು ನನ್ನೊಡನೆ ಸಾಂಗವಾಗಿ ತಿಳಿಸೋರಾಗಿ ಅಪ್ಪಡೇ ಪ್ರಭು ಹೇಳೋದರಾಗಿ बोलाले सो राजा परिया बोलाले सो ಕಾಲ ಕಾಲ ಕೀಗ ಮಳೆ ಬೆಳೆಗಳಾಗಿ ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗಿ ಮಳೆಯಲ್ಲ ಸೌಕರ್ಯರು ಪ್ರಜೆಗಳೆಲ್ಲ ಸೌಕರ್ಯ ಮಾಡು ತಲೆಯರು ಬೋಲಾಲಿಸೋ ರಾಜದ ಪರಿಯ ಬೋಲಾಲಿಸೋ ಮಂತ್ರಿ ನಮ್ಮ ದ್ವಾರಕೆಯಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಹರುಷದಿಂದ ಬಾಳುತ್ತಿರುವರು. ಅದು ಅಲ್ಲದೆ ಶ್ರೀ ಹರಿಯ ಜಯದಿಂದ
ಸರ್ವರು ಸುಖವಾಗಿ ಬರುತ್ತಿರುವರು. ಮುಂದೆ ಆಗ್ತಕ್ಕಂಥವರು ನಿಮಗೆ ಗೊತ್ತಿರತಕ್ಕಂಥ ಒಂದು ಅವಧಿಯನ್ನು ನಾವು ಮೀಸಲಿಟ್ಟಿದ್ದೇವೆ. ಅದರಿಂದ ನೀವು ದಯಮಾಡಿ ಆ ವೇಳೆ ಮೇಲೆ ಆಗ್ಬೇಕು. ತೊಂದರೆ ಕೊಡಬಾರದು ಪಾತ್ರಧಾರಿಗಳಿಗೆ. ಪೀಠದಲ್ಲಿ ನೀವು ಕುಂದುಕೊಳ್ಳುವರಾಗಿ ದಂಡನಾಯಕರೇ ವೇಳೆ ಸೈನ್ಯಾಧಿನಾಥ ನಮ್ಮ ಸೈನ್ಯದ ರೀತಿಯ ವೇಳೆ ದಂಡನಾಯಕರೇ ಮುತ್ತಲಿರು ಕಲಿತ ಸುತ್ತಲಿರು ಕಲಿತ ರಾಜನು ತಮ್ಮಗಾಗಿ ತಂದರು ಬಾರೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ದಂಡನಾಯಕನೇ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಪರರಾಜ್ಯರು ಕಪ್ಪೋ ಕಾಣಿಕೆಯನ್ನು ತಂದು ಕೊಡುತ್ತಿರುವರೆ ಆದರೂ ಮರ್ಯಾದೆಯಿಂದ ತಿಳಿಸುವರಾಗಿ ನನ್ನೊಡನೆ ದಂಡನಾಯಕರೇ ನಮ್ಮ ಸೈನ್ಯವನ್ನು ಕಂಡರೆ ಪರ ರಾಜ್ಯರ ಸೈನ್ಯವು ಗಡಗಡನೆ ನರಗಿ ಹಿಂದಕ್ಕೆ ಓಡ್ತಾರೆ. ಮತ್ತೇನು ಪ್ರಭು? ಬಹಳ ಸಂತೋಷ. ಹೊರರಾಜ್ಯರ ಸೈನ್ಯರು ನಮ್ಮ ಸೈನ್ಯವನ್ನು ಕಂಡರೆ ಓಡು ಹೋಗುವರೆ ಬಹಳ ಸಂತೋಷವಾಯಿತು. ಇನ್ನ ಪೀಠದಲ್ಲಿ ಏನಿದೆ ಮಂಡಿಸುವನಾಗ ಮಂತ್ರಿ ಸೈನ್ಯಾಧೀಶರೇ ಉಚ್ಚಬಲ ಸೌಂದರ್ಯ ಮೆರೆಯುವ ಹೆದಗೆ ಸಮಾನರಾಗಿದ್ದರೆ ನನ್ನೊಳಗೆ ಸಮಾನರಾಗಿದ್ದರೆ ಮಂತ್ರಿ ಸೈನ್ಯಾಧೀಶರೇ ಉಚ್ಚಬಲ ಸೌಂದರ್ಯ ಮೆರೆಯುವ ಹೆದಗೆ ಸಮಾನರಾಗಿದ್ದರೆ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ಮುಜಬಲ ಸೌಂದರ್ಯ ಮೆರೆಯುವ ಹೇಳಗೆ ಸಮಾನರಾಗಿದ್ದರೆ ಮಹಾರಾಜರಿಗೆ ಜಯವಾಗಲಿ. ಎದಡ್ರ ಬೇಕೆ ಮಹಾರಾಜರಿಗೆ ಜಯವಾಗಲಿ. ವರ್ತಮಾನವೇನು ಇಂಥ ದುರ್ಯೋಧ ಬರ್ತಿರುವನು ಏನು? ನಮ್ಮ ಶಿಶುನಾದ ದುರ್ಯೋಧನು ಬರುತ್ತಿರುವನೆ ಅವರ ರಾಜ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆದಿದ್ದೇನೆ. ಗುರುದೇವನಿಗೆ ನಮಸ್ಕರಿಸಬೇಕು. ಸುಯೋಧನ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು.
ಬಾ ಈ ಪಿಡದಲ್ಲಿ ಅಲಂಕರಿಸುವ ನಾವು. ಸುಯೋಧನ ಯಾಕೋ ಬೇಸರವಾಗಿ ಇರುವಂತೆ ಕಾಣುತ್ತಿರುವುದು. ನಮ್ಮ ಅರಮನೆಯ ನರ್ತಕಿನ ಕರೆದು ನಾಟ್ಯವನ್ನು ಆಡಿಸುವುದು ನೋಡುವ ನಾವು. ಎಲ್ಲಿ ಬಂದ್ರೆ ನಮ್ಮ ಅರಮನೆಯ ನರ್ತಕಿನೂ ಬರಮಾಡುವ ನಾವು. ಆಗಬಹುದು ಮಹಾಪ್ರಭುಗಳೇ, ಆಗಬಹುದು ಬಂದಿರುವರು. ಏನ್ ಮಾತಾಡುತ್ತಿಲ್ಲ ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇನ್ನು ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಗಿಲ್ಪಿನಾದದ ಗಾನಸುದೆ, ಕಿವಿಗಿಲ್ಪಿನಾದದ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಈ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಈ ಶ್ರುತಿ ರಾಗ ತಾಳ ತಗದಿಮಿ ತಗಚೇನು ತಗದಿಮಿ ತಗಚೇನು ತಗದಿಮಿ ತಗಚೇನು ತಗದಿಮಿ ತಗದಿಮಿ ತಗಚೇನು ತಗದಿಮಿ ತಗಚೇನು ತಗದಿಮಿ ತಗಚೇನು ತಗದಿಮಿ ತಗದಿಮಿ ತಗಚೇನು ತಗದಿಮಿ ತಗಚೇನು ತಗದಿನ ತಾಂ ತಗದಿನ 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 ತಾಂ ತಗದಿನ 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 ತಾಂ ತಗದಿನ ಶ್ರುತಿ ರಾಗದ ಲಯವೆಲ್ಲ ಕೂಡಿ ದೊಡ್ಡ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಚಿಕ್ಕ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ನಾದದಿ ಮೋದರಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ಶೃಂಗಾರ ರದದ ವಿನಯ ಮಂದಿರ ಮಧುರ ವಿಲಾಸ, ಶೃಂಗಾರ ರದದ ವಿನಯ ಮಂದಿರ ಮಧುರ ವಿಲಾಸ, ಅರಿತು ವಿಲಾಸದಳು ವಿನೋದವನ ವಿಲಾಸ, ವಿಲಾಸದಳು ವಿನೋದವನ ವಿಲಾಸ, ವಿಲಾಸದಳು ವಿನೋದವನ ವಿರಾಜಿಸುವ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ, 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 ಇನ್ನು ಸಮಯವಿದೆ, 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 ಇನ್ನು ಸಮಯವಿದೆ, ಸಮಯವಿದೆ, ಸಮಯವಿದೆ. ಆ ದುರ್ಯೋಧನ ಬಂಧದ ಸಮಾಚಾರವೇನು? ಗುರುದೇವ,
ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಸುಯೋಧನ, ಇಲ್ಲ ಇಲ್ಲ ಪಕ್ಷವು ಸುಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ಕಾರಣವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾವ ಸೈನ್ಯವನ್ನು ಅಪೇಕ್ಷಿಸಿದನು? ಏನು ಅಕ್ಷಾಡಿ ಸೈನ್ಯವೇ ನಿನಗೆ? ಹಾಗಾದರೆ ನಿನಗೆ ಜಯವು ಖಂಡಿತ. ಎಡೆ, ನನ್ನ ಸೈನ್ಯವನ್ನು ನಾನು ಸಿದ್ಧಪಡಿಸುವೆನು. ನೀನಿನ್ನು ಸೈನ್ಯದಲ್ಲಿ ಸರಿ ಸಮಾಧಾನ ಸರಿ ಸಮಾಧಾನ ಯಾರಿಗರು ಬಲ ಸೋರನು ಬಲ ಸೋರನು ಸರಿ ಸಮಾಧಾನ ಯಾರಿಗರು ತ್ರಿಭುವನದೊಳಗೆ ನಾನೇ ಬಲಿಸ, ತ್ರಿಭುವನದೊಳಗೆ ನಾನೇ ಬಲಿಸ, ಚಪಲ ಪ್ರತಾಪವನ್ನೇ ಗಿಸಿ ಬರುವೆ, ಚಪಲ ಪ್ರತಾಪವನ್ನೇ ಗಿಸಿ ಬರುವೆ, ಸಾರುತ್ತ ವೈರಿಯ ಛೇದಿಸಿ ಬಿಡುವೆ, ಸಾರುತ್ತ ವೈರಿಯ ಛೇದಿಸಿ ಬಿಡುವೆ, ಪರಸ್ಪರತೆ ಪರಸ್ಪರತೆ ತರಿದಿಡುವೆನು ನಾ ಹೊರಗೆ ಸರಿ ಸಮಾಧಾನ ಯಾರಿಗರು ವೀರನ ಬಲ ಸೋರನು ಬಲ ಸೋರನು ಹೊರಗೆ ಸರಿ ಸಮಾನ ಸಮಾನ ಸಮಾಧಾನ ಹರಿ. ದುರ್ಯೋಧನನು ಎಷ್ಟು ವಿವೇಕವನ್ನು ಹೇಳಿದರು ನನ್ನ ಮೇಲೆ ಕುಪಿತನಾಗಿ ಅಗ್ರಜನಾದ ಬಲಭದ್ರನಾಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂದಿರುಗಿರುವನು. ಅಗ್ರಜನಾದ ಬಲಭದ್ರನು ಹಲಾಯುಧವನ್ನು ಹಿಡಿದು ಉಭಯತ್ತರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಮಾರ್ಗವಾಗಿ ಬರುವಾಗ ಅವನಿಗೆ ತೊಂದರೆಗೊಳಿಸಿ ಗೋಹತ್ಯೆ ಮಾಡುವಂತೆ ಪ್ರೇರೇಪಿಸುವೆನು. ಹೇ ಯೋಗಮಾಯಿ, ಜಾಗೃತಳಾಗು, ಬೇಗ ಪಶುರೂಪವನ್ನು ತಾಳು. ನಾನು ಬೈಲ ಭೂಮಿಗೆ ಹೋಗುವಾಗ ಯಾವುದೋ ಹಸು ಯಾವುದೋ ಹಸು ಬಂದು ನಮ್ಮ ಉದ್ಯಾನವನ್ನು ಹಾಳು ಮಾಡುತ್ತಾ ಇರುವುದಲ್ಲ. ಇರಲಿ, ಮುಂದಕ್ಕೆ ಹೋಗಿ ಇದನ್ನು ಓಡಿಸುವೆನು. ಹೇ ಹೇ ಏನು ಈ ಹಸುವನ್ನು ಹೊಡೆಯಲು ಹೋದರೆ ನನ್ನನ್ನು ಅಡ್ಡಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಒಂದು ಹಣಮಾತ್ರ ಕಲ್ಲನ್ನು ತೆಗೆದಿ ಎಸೆವೆನು. ಏನು ಒಂದೆರಡು ಮಾತ್ರ ಕಲ್ಲನ್ನು ಎಸೆದ ಮಾತ್ರಕ್ಕೆ ತಟ್ಟನೆ ಪ್ರಾಣವನ್ನು ಬಿಟ್ಟಿದ್ದಲ್ಲ. ಹಾ ಕೃಷ್ಣ, ಎಲ್ಲಿರುವೆ? ಬೇಗವಾ ಬೇಗವಾ. ಸೋದನೆಯೇ ನೀನು ಸೋದನೆ ಈ ಪರಿಚಿತೆಯ ಗೈದೆನಯ್ಯ ಅಗಟಗಟ ಕೃಷ್ಣ. ಈ ಪರಿಕಷ್ಟವ ಗುರಿಯಾದೆಲ್ಲ
ಗೈದನು ನಾನು ಈ ಪರಿಕಷ್ಟವ ಪರಮಾತ್ಮ ಈ ಪರಿಕಷ್ಟವ ಗೈದನು ನಾನು ಅಗಟ ಗಟ ವಿಧಿಯೇ ವಿಧಿಯೇ ಕೃಷ್ಣ ಎಲ್ಲಿರುವೆ ಬೇಗ ಬಾ. ಅಗ್ರಜನಿಗೆ ನಮಸ್ಕರಿಸುವೆನು. ನಿನಗೆ ಮಗಳೇ ಕೃಷ್ಣ. ಅಗ್ರಜ, ನನ್ನನ್ನು ಇಷ್ಟನ್ನು ತ್ವರಿತವಾಗಿ ಕರೆಸಲು ಕಾರಣವೇನು ಅಣ್ಣ? ಕೃಷ್ಣ ಏನನ್ನೂ ಹೇಳಲಿ ಕೃಷ್ಣ. ನಾನು ಬೈಲಭೂಮಿಗೆ ಹೋಗುವಾಗ ಯಾವುದೋ ಒಂದು ಗೌ ಬಂದು ನಮ್ಮ ಉದ್ಯಾನವನ್ನು ಹಾಳು ಮಾಡುತ್ತಾ ಇತ್ತು ಕೃಷ್ಣ. ಆ ಕೃಷ್ಣನು ನಾನು ಹೋದ ಬಳಿಕ ಹಸನು ಓಡಿಸಲೆಂದು ಹೋದನು ಕೃಷ್ಣ. ಆ ಹಸವು ನನ್ನನ್ನೇ ಅಟ್ಟಿಸಿಕೊಂಡು ಬರುತ್ತಿತ್ತು. ನಾನು ಒಂದು ಹಣ ಮಾತ್ರ ತೆಗೆದು ಎಸೆದ ಮಾತ್ರಕ್ಕೆ ತಟ್ಟನೆ ಪ್ರಾಣವನ್ನು ಬಿಟ್ಟಿತು ಕೃಷ್ಣ. ಹಾ, ಏನಣ್ಣ ಗೋಹತ್ಯೆಯನ್ನೂ ಮಾಡಿದೆಯಾ? ಕೃಷ್ಣ ಗೋಹತ್ಯೆ ಮಹಾಪಾಪವಲ್ಲವೇನಣ್ಣ? ಕೃಷ್ಣ ಗೌಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದ್ರು ಒಂದು ಉಪಾಯವನ್ನು ಹೇಳು ಕೃಷ್ಣ. ಅಣ್ಣ, ಗೋಹತ್ಯೆಯನ್ನು ಮಾಡು ಪಾಪಕ್ಕೆ 28 ದಿನಗಳವರೆಗೆ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳು ಹೇಳುತ್ತಿದ್ದರು. ಅದರಂತೆ ನೀನು ಮಾಡುವೆಯಾ ಅಣ್ಣ? ಕೃಷ್ಣ ಗೌಹತ್ಯೆ ಪಾಪ ಹಾಗೆ ಹಾಗೆ ಆಗಲಿ ಕೃಷ್ಣ. ನಾನು ಹೀಗಲೇ ಭೂ ಪ್ರದಕ್ಷಿಣೆ ಓದುವೆನು. ಅಣ್ಣ, ಹಾಗಾದರೆ ಈಗ ತಾನೇ ಆ ದುರ್ಯೋಧನನಿಗೆ ಸಹಾಯ ಮಾಡುವೆನೆಂದು ಹೇಳಿರುವೆಯಲ್ಲ, ಈಗ ಅವನ ಗತಿ? ಕೃಷ್ಣ ಕೌರವರಿಗೂ ಪಾಂಡವರಿಗೂ ಇದ್ದುದೇ ಕೃಷ್ಣ. ಅವರು ಎಷ್ಟು ಹೇಳಿದರು ವಿನವಾಗಿ ಹೇಳಿದರೂ ಕೇಳುವುದಿಲ್ಲ. ನನ್ನ ಪಾಪ ಪರಿಹಾರವಾದರೆ ಅಷ್ಟೇ ಸಾಕು. ನಾನು ಈಗಲೇ ಓದುವೆನು ಕೃಷ್ಣ. ನಡೆ ಅಣ್ಣ. ಕೃಷ್ಣ ನಾನಿನ್ನು ಹೋಗಿ ಬರುವೆನು. ನಡೆ ಅಣ್ಣ, ಹಾಗೆ ಆಗಲಿ. ನಾನು ಬರುವ ತನಕ ಎಲ್ಲವನ್ನೂ ನೀನೇ ನೋಡಿಕೊಳ್ಳೋನಾಗು. ಆಗಲಿ ಅಣ್ಣ.
ದ್ರೌಪದಿ, ಕಳೆದ ದಿಕ್ಕುಗಳನ್ನು ದ್ರೌಪದಿ ಕಳೆದ ದುಃಖಗಳನ್ನು ಮರೆಸಿಕೊಂಡು ನೀನೇಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ಸಮೀಪಕ್ಕೆ ಬಂದಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಏನು ಬಿಟ್ಟಿಲ್ವೇ ನಾನು ಮುದ್ದದ ಭ್ರಾಂತಿ ರಾಜ್ಯವಾಗಲು ಜಂಡ ತಗ ಬಂಡಗಳು ತಗಲು ಕಟ್ಟಿದರು ಯಾಕೆ ಬಂದಿದ್ದು ಬಾವು ಬಲಗೊಳಿಸಿರುವ ಪಾಂಡವರು ದಾಯಾದರು ಅಂಡ ಮುಂದೆ ಬಂದು ಕಂಡಾಗುವುದೇ ಬಿಡಲಿಲ್ಲ. ತೋಡತಟ್ಟಿ ಪೂರ ದೌಪದ ಕರಣವನು ಹಾಕಲಿಲ್ಲ. ಆದರೂ ಎಷ್ಟರ ಮಟ್ಟಿಗೆ ದೇವರು ಓಡಲೇಬೇಕು. ಹಾಡಿಗಳಿಗೂ ಅಡ್ಡ ಕಟ್ಟಿ ಅವರ ಸಂತತಿಗೂ ಮಾರ ಕೊಡ್ತದೋ ನಮ್ಮ ಕಿತ್ತಕ್ಕೆ ನತ್ತಿಲ್ಲ ಕಾಪಾಡುವುದು ಕೊಯ್ಯಲಾಗದ ಹೇಳಿಗಳಂತೆ ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು ಸಹೋದರ. ನೀವು ಸ್ವಲ್ಪ ಶಾಂತಿ ವಹಿಸು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವೆನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಸಹ ಆಗುವುದು. ಪರಮಾತ್ಮನಿಗೆ ನಮಸ್ಕಾರ. ಪರಮಾತ್ಮನಿಗೆ ನಮಸ್ಕರಿಸುವೆ.
ಸರ್ವನಂದನ ನಿನಗೆ ಮಂಗಳವಾಗಲಿ. ಅಣ್ಣ ಇದು ದ್ರೌಪದಿ ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯಾ ಪುರುಷೋತ್ತಮ? ಸುಂದರ ಮರೆ ಪರಮಾತ್ಮ ನಿಮ್ಮ ಮರೆಯನ್ನು ಲಾಲಿಸಿ ಧರ್ಮನಂದನ, ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನೂ ಕೈಗೊಂಡಿರುವೆ? ಪರಮಾತ್ಮ ಅಸ್ಥಿರವಾದ ಆಸೆಗಾಗಿ ಪ್ರಜಾಕೋಟಿಯನ್ನು ಬಂಧು ಬಾಂಧವರಿಗೆ ಈ ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲೇ ಪರಮಾತ್ಮ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರನೋ ವಲ್ಲೆನಯ್ಯ, ಸಮರನೋ ವಲ್ಲೆನಯ್ಯ, ಶಿರಿ ಮುರಹರಿ ಮೈಮನಾಗಿ ಪಾಪದ ವರಯ ದರ್ಶನಯ್ಯ ಕ್ಷೀರದಲ್ಲಿ ಹೊಡು ಪಾಂಡವರ ಬಿಂದುವಿಂದ ಅಪಮಿತ್ರಗೊಳಿಸಿ ಕೈಗೆ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದೆನೋ ಕೃಷ್ಣ. ಪರಮಾತ್ಮ ಧರ್ಮನಂದನ, ಆದ್ದರಿಂದ ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದು. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಗಡ್ಡರಾಗಿ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಮೃಗಹೋದ ಕಾಲದಲ್ಲಿ ವಜ್ರವಾಗಿಡಿದು ಅದನ್ನು ಭೇದಿಸಿ ಮುಂದಕ್ಕೆ ಹೋಗೋಣ ಅಂದ್ರೆ ಎಂಬ ಪೋಷಣ ಹೋಗಬೇಕು ಈ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜರ ಮಾತನ್ನು ಅನುವಾದಿಸಿ ನಮ್ಮನ್ಯಾಕೆ ಸಜೀವನಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಜಯ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೇವರುಗಳಾದವು. ಅವನ್ನು ತೊಲಗಿಸಿ ಮುಂಬರುವ ಪ್ರಯತ್ನವನ್ನು ಪಡಬೇಕೆಂಬುದರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಈ ಏಳು ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಹೌದು, ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡ ಮೇಲೆ ಇನ್ನು ಮಹಾಮೇಧಾವಿಗಳಾದ ಆ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ಪರಮಾತ್ಮ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೆ? ಅಣ್ಣ, ನನ್ನ ಪತಿಗಳ ಮಾತು ಧರ್ಮ ಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ? ಧರ್ಮವೆಂದು ಪತ್ನಿನಿ ದೂತದಲ್ಲಿ ಪಣವಿಟ್ಟು ಸೋತರು ಈ ಮಹಾಪ್ರಭುಗಳು. ಅಣ್ಣ, ಇನ್ನು ಇವರು ಬಂಡಿ ಹಣ್ಣವು ತಿಂದು ಬಂಡ ಬಕಾಸುರನು ಕೊಂದ ಮಹಾ ದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೋಟು ಹಿಡಿದುಕೊಳ್ಳಬಾರದೆ? ಅಣ್ಣ, ಇನ್ನು ಇವರು ಪಾರ್ಥ, ಫಲ್ಗುಣ, ಧನಂಜಯ, ದಶನಾಮಧೇಯ, ವಿರಾಟರಾಯರ ಮನೆಯಲ್ಲಿ ನಾಟ್ಯ ಕಲಿಸುತ್ತಿದ್ದ ಕಿರೀಟಿ. ನಿನಗೇಕೆ ಬೇಕು ಈ ಗಾಂಡೀಯ? ಇದನ್ನು ಬಿಸಾಡಿ ಕೈಗಳಿಗೆ ಬೆಳಕು ತೊಟ್ಟುಕೊಳ್ಳಬಾರದೆ? ಅಣ್ಣ, ನಿಮ್ಮೆಯ ಬಾಳೆ ತೇಕೆ
ಆಹಾ ನಿಮ್ಮೆಯ ಬಾಳೆ ತೇಕೆ ನಿಮ್ಮೆಯ ಬಾಳೆ ತೇಕೆ ನಿಮ್ಮೆಯ ಬಾಳೆ ತೇಕೆ ನಿಮ್ಮೆಯ ಬಾಳೆ ತೇಕೆ ಪ್ರಾಣೇಶ್ವರ ಇವರ್ಯಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೂರ್ತ ಸ್ವರೂಪರು. ಈ ಸಮಯದಲ್ಲಿ ನೀನು ನನಗೆ ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿರುವೆ. ಕೊನೆಗೆ ಅಗ್ನಿಯಲ್ಲಿ ಬಿದ್ದು ಈ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ಅಣ್ಣ, ಕಳೆದುಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಬೇರಾಯ್ತು ಎಂದು ಹೇಳಿದನಷ್ಟೇ. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಅಂತರ್ನಾಳವನ್ನು ಆಲಿಸುವುದು ಪತಿಗಳ ನಿಮ್ಮೆಲ್ಲರ ಕರ್ತವ್ಯ. ಹಬ್ಬ ದುರ್ಯೋಧನನ ಕುರಿತದಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಮಡದಿ ಪಾಂಚಾಲಿಯ ಬಿಡುಮುರಿಯ ಕಟ್ಟುವೆನೆನಿತಂ ಘನಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯ ಗಂಡುಗಲಿ ನೀನಂದು ಗಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೇಯೋ ಭೀಮಾ ಮನೋಹರ. ನಂದಿ ಕೂಗದ ಕಂಠದ ನುಡಿಯೋ ಹಾಡಿನ ಕಣ್ಣೀರು ಕಣ್ಣೀರಲ್ಲವೇ? ತರುವಾಗ ಹಣ್ಣಿನ ಕಣ್ಣಿಗಳಲ್ಲಿ ಸಹಸ್ರ ಮನ್ಮಡಿ ಕಟ್ಟುತ್ತುವೆ. ಹೋದರೆ ಕೌರವನಿಗೆ ಬೆಂಬಲ ನಿಲ್ಲಲಿ, ಕೌರವನು ವಂಶವನ್ನು ಅಳೆದು ತರುವೆನೋ ದುರ್ಯೋಧನ ಕೀಟಗಳು ಪಾವದು ದುಶ್ವಾಸನ ಪೊಡೆಗೊಟ್ಟೆ ಭಾಗಕ ದುರ್ಯೋಧನನ್ನು ಸುಪತುತೆ ಕಟ್ಟಿಸುವ ನಿನ್ನ ಬಿಡು ಮುಡಿಯ ಹೌದು ಜನಾರ್ದನ, ವಿಷಾತ್ಮಕಕ್ಕೆ ಹಾಲು ಉಳಿಸಿ ಕನಿಕರಿಸಿದರೆ ಅದು ಅಮೃತವಾದಿದ್ದೆ ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕೇಸಗಳುಂಟು ಮಾಡಿದ ಆ ಕೌರವರೊಡನೆ ಸಂಧಿಯೇ ಮಟ್ಟಲಿಲ್ಲ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಕೃತವಾಗಿ ಬೆಳಗಬೇಕೆಂದರೆ ಆ ಸಂಧಿಯು ನಿರಾಕರಿಸಿರಬೇಕು, ಯುದ್ಧವು ನಡೆಯಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಾಹ್ಯದಲ್ಲಿ ಸಂಧಿಗೊಪ್ಪಿಕೊಂಡರು. ಆದರೆ ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿತಿರುವುದು.
ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ತಂಗಿ, ಕೇಶವ ನಿಮ್ಮ ಆಶೀರ್ವಾದ ಕೇಶವ ನಿಮ್ಮ ಆಶೀರ್ವಾದವ ಮೈನೈಂದಲೇ ಜಗದಿರುವುದು ಅನುದಿನ ನಿಮ್ಮನು ಮರೆಸುವ ನಮ್ಮನು ಈ ಪರಿಶೋಧನೆ ಗೆಲ್ಲುವುದೇ ಈ ಪರಿಶೋಧನೆ ಗೆಲ್ಲುವುದೇ ಅನುಜಗಳು ಅನ್ಯಾಯ ಅನುಜಗಳ ಅನ್ಯಾಯ ಆದರಿಸಿ ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಕಡು ಕಷ್ಟ ಪಡುತ್ತಿರುವ ಏನಾರ ಕಸದಂತೆ ಕಡಗಣಿಸುವ ಕಸದಂತೆ ಕಡಗಣಿಸುವ ಕೌರವ ವನವಾಸದಳು ಬದಲಿಸಿದ ನಮ್ಮನು ಕೃಷ್ಣ ರಘುಪತಿ ವನವಾಸಗಳ ಬಳಲಿಸಿದ ನಮ್ಮನು ಸುರುಳ ಗೌರವನು ಬದಲಿಸಿದನುವ ಸುರುಳ ಗೌರವನು ಕೃಷ್ಣ ರಘುಪತಿ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿರುವುದು ಪರಮಾತ್ಮ. ತಮ್ಮ ಸರ್ವಸ್ವನು ತಿಳಿದಿರುವ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ತಂಗಿ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವಿನು ಅಣ್ಣ. ತಂಗಿ, ಅಣ್ಣ. ನೀನು ಚಿಂತಿಸಬೇಡ. ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ. ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆವೆನೆ ನಿಮ್ಮನು ಪುರವೈರಿ. ಮರೆವೆನೆ ನಿಮ್ಮನು ಪುರವೈರಿ. ನೀನದು ನಗುತ್ತೀರೆ ಎನ್ನ ಮನಗೆ ಹಂಗೆ. ನೀನದು ನಗುತ್ತೀರೆ ಎನ್ನ ಮನಗೆ ತಾಂತಿ. ನಿಮ್ಮ ಏಳಿಗೆಗಾಗಿ ಮರೆದಿಯ ಹಂಗೆ. ನಿಮ್ಮ ಏಳಿಗೆಗಾಗಿ ಮರೆದಿಯ ವಿಶ್ರಾಂತಿ. ವಿಜಯ ನಿಮ್ಮ
ನಿಮಗೆ ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರೋ ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ ಚಿಂತೆ ಪಡದಿರು ಹಾಗೆ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಹಾಗೆ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನು ನಂದೆ ನಿನ್ನಯ ಮನದ ಬೇಗೆಯನು ನಂದಿಸಿ ಸರ್ಪಲಾಂಛನದ ಧರ್ಮವು ಕಪಿಧ್ವಜದಿ ದಿಗ್ವಿಜಯ ಮೆರೆಸದೆ ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ ಚಿಂತೆ ಪಡದಿರು ಮನಗಳು ಚಿಂತೆ ಪಡದಿರುನೇ ತಂಗೆ ತಂಗಿ ನೀನಿನ್ನು ಚಿಂತಿಸಬೇಡ. ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಅವನನ್ನು ಸರ್ವ ರೀತಿಯಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ ತಂಗಿ. ಹಾಗೆ ಆಗಲಿ, ಹೋಗಿ ಬಾ ಅಣ್ಣ. ಅಂದು ದುರ್ಯೋಧನ ಮೇಲೆ ಕೈದ ಶಪಥವು ಏನಾಯಿತು? ಏನಾಯಿತು ಶಕುನಿ, ಏನಾಯಿತು? ಈ ಸೋಮರರಾದ ಶಕುನಿಯ ಸ್ವಾತನೆಯನ್ನು ಅಲ್ಲಗಳಿಟ್ಟಿರುವ ಅದಮ ಮಳ್ಳುಗಳೇ ಸೆಟ್ಟು. ಏನೀ ಕುಹಕ ಕಂಠದ ಕರ್ಕಶ ಕೇಕೆ, ಏನೇ ಪ್ರಯಾಗಿ ಜ್ವಾಲೆ, ಈ ಸೋಮರರಾದ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಓ ಮುಖಂಡ ಸೊಡ್ಡ. ಸೌಬಲರಾಜ ಶಕುನಿ ಆಶ್ವಾಸನೆ ಅಲ್ಲಗಳಿತ್ತಿರುವ ಅದಮ ಮಳ್ಳುಗಳೇ ಸದ್ದು. ಏನೀ ಪ್ರಳಯಾಗ್ನಿ ಜ್ವಾಲೆ, ಏನೀ ಪ್ರಳಯಾಗ್ನಿ ಜ್ವಾಲೆ ಪ್ರಚಾರಗಳಿಟ್ಟಿರುವ ಪ್ರಚಂಡ ಮಾತಾಂಡ ತಾಂಡವ ಈ ಅಖಂಡ ಬರದ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ. ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ, ನಿಮ್ಮಗಳ ಸಲ್ಲಾಪ, ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ ದುಷ್ಟ ದುಷ್ಟ ದುರ್ವಿಧಿ ಆಚಾರದಿಂದ ಮೆತ್ತು ಮೆರೆಯುತ್ತಿರುವ ಏ ನನ್ನ ಕಳುವರಿ ದುರ್ಯೋಧನ, ಕೇಳು ಕೇಳು. ಅಂದು ನಿರಪರಾಧಿಗಳಾದ
ನನ್ನ 90 ವಂಶೋಧರರಾದ ನನ್ನ 99 ಮಂದಿ ಸಹೋದರನನ್ನು ಹಾಗೂ ನನ್ನನ್ನು ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ ರೋಮಾಂಚನ. ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ರಕ್ತವು ಕುದಿಯುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ಎಲ್ಲ ವಿಷ ಜಂತುವೆ, ಎಲ್ಲ ಕುರುಕುರದ ಕೀಟವೇ, ಅಂದು ನೀನು ನೀಡುತ್ತಿದ್ದ ದಿನಕ್ಕೊಂದು ಇಳಿಯನ್ನ, ಒಂದು ಒಳಗ ನೀರನ್ನ ಆ ನನ್ನ ಸಹೋದರರು ನನಗೊಪ್ಪಿಸಿ ನನ್ನೊಬ್ಬನನ್ನೇ ಬದುಕಿಸಿ ನಿನ್ನ ಮೇಲಿನ ಸೇಡನ್ನು ತೀರಿಸಲೇಬೇಕೆಂದು ಪದ ತೊಟ್ಟು ತಾವೆಲ್ಲರೂ ಉಪವಾಸದಿಂದ ನರಳಿ ನರಳಿ ಸತ್ತರು ದುರ್ಯೋಧನ. ಅಣ್ಣ ಅಣ್ಣ ದುರ್ಯೋಧನ ನನ್ನ ಭಾಗ್ಯ ಅಂದು ನೀವು ಪಟ್ಟ ಸಂಕಟದಿಂದ ನನ್ನ ಹೃದಯವೂ ನೊಂದು ಬೆಂದು ಕಠೋರವಾಗಿದೆ. ಕೋಟಿ ಕೋಟಿ ಕಟಾರು ಈಜುಗಳು ಒಂದ ಸಮಯ ನನ್ನ ಹೃದಯದ ಕರಳನ್ನು ಚುಚ್ಚುತ್ತಾ ಇವೆ ದುರ್ಯೋಧನ, ನನ್ನ ಕರಳನ್ನು ಚುಚ್ಚುತ್ತಾ ಇವೆ. ಚಿಂತೆ ಇಲ್ಲ ದುರ್ಯೋಧನ, ಚಿಂತಿಸಿ ಫಲವಿಲ್ಲ. ದುರ್ಯೋಧನ, ಒಂದು ವೇಳೆ ಆ ನನ್ನ 99,000 ಬದುಕಿದ್ದರೆ ನಿನ್ನಂತೆ ಸಾಮ್ರಾಟನಾಗಿ ಈ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದೆ. ಆದರೇನು ಮಾಡಲಿ ದುರ್ಯೋಧನ, ನನ್ನ ಆಸೆ ಆಕಾಂಕ್ಷೆಗಳು ಕಾಳಿಗೋಪುರವಾಯಿತು. ನನ್ನ ಕನಸೆಲ್ಲವೂ ನುಚ್ಚು ನೂರಾಯಿತು. ಚಿಂತೆ ಇಲ್ಲ ದುರ್ಯೋಧನ, ದುರ್ಯೋಧನ, ಈ ನಿನ್ನ ಸೋದರ ಮಾವನ ದೇಹವನ್ನು ಅಣುವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೀನೆತ್ತ ನೋಡಿದರು ಸೇರಿಗೆ ಸೇರು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಹೊರತು ಮತ್ಯಾವ ಆಕಾಂಕ್ಷೆಗಳನ್ನು ನನ್ನಿಂದ ಬಯಸಲು ಸಾಧ್ಯವಿಲ್ಲ. ಸುಯೋಧನ, ತಂಗಿ ಎಂಬ ಮಮಕಾರವನ್ನು ಮರೆತು ನಿನ್ನ ಕಾಂಡಾರ್ಯ ಬಂದಿರನ್ನ ಮರೆತಾವು. ರಕ್ತ ಖಚಿತವಾದ ಸಿಂಹಾಸನವನ್ನು ರಕ್ತ ಗೋಕುಳಿಯಲ್ಲಿ ತೇಲಾಡಿಸಿ ಆ ನಿನ್ನ ರಾಜ ಕಿರೀಟವನ್ನ ಈ ನನ್ನ ಎಡಗಾಲಿನಿಂದ ವಾಸ್ತುವ ತನಕ ನನಗೆಲ್ಲಿರುವುದು ಶಾಂತಿ, ನನಗೆಲ್ಲಿರುವುದು ನೆಮ್ಮದಿ. ಅಂದು ಮಾಡಿದ ಈನ ಕೃತ್ಯವನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಹೃದಯವು
ದಗದಗಿಸುತ್ತಿರುವುದು ದುರ್ಯೋಧನ. ನನ್ನ ಹೃದಯವು ದಗದಗಿಸುತ್ತಿರುವುದು. ಜಯಿಸುತ್ತಿರುವುದು ಲೋಕಕಲಾಳ. ಜಯಿಸುತ್ತಿರುವುದು ಲೋಕಕಲಾಳ. ಅರಳಿದ ಭಾಗವು ಎಲ್ಲೆಲ್ಲೋ ದುರ್ಯೋಧನ. ಅರಳಿದ ಭಾಗವು ಎಲ್ಲೆಲ್ಲೋ ಮುಂದಿಗನೆಂದು ಪುರುವಂತಕನ. ಅರಳಿದ ಭಾಗವು ಎಲ್ಲೆಲ್ಲೋ ಉಳಿದಿಗನೆಂದು ಪುರುವಂತಕನ. ತೋರಿಸು ನಮ್ಮನ ಕುರುಪತಿ ತಾನ. ತೋರಿಸು ನಮ್ಮನ ಕುರುಪತಿ ತಾನ. ಹತ್ತಿನಾವತಿಯ ಕರೆಯೊಳಗಿದ್ದನ. ದೇಹಜ್ವಾಲೆ